ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸದ್ದನ್ನು ಮಾಡಿದಂಥ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. 14 ಸೈಟ್ ಅಕ್ರಮದಲ್ಲಿ ಬಿಗ್ ರಿಲೀಫ್ ಆಯಿತು. ಹಾಗಾದ್ರೆ ಸಿದ್ದರಾಮಯ್ಯನವರು ಮತ್ತಷ್ಟು ಸ್ಟ್ರಾಂಗ್ ಆದ್ರ ಪಕ್ಷ ಸರ್ಕಾರದಲ್ಲಿ ಬಲ ಹೆಚ್ಚಿಸಿಕೊಂಡ್ರ ಸಿದ್ದರಾಮಯ್ಯನವರು ಸ್ವಪಕ್ಷೀಯ ವಿರೋಧಿಗಳಿಗೂ ಟಕ್ಕರ್ ಕೊಟ್ರ, ವಿಪಕ್ಷಗಳಿಗೂ ಕೌಂಟರ್ ಕೊಟ್ರ, ಆಪ್ತರಿಗೆ ಕೆಪಿಸಿಸಿ ಪಟ್ಟ ಕಟ್ಟಲಿಕ್ಕೆ ಮುಂದುವರಿಯುತ್ತಾ ಕಸರತ್ತು. ಮುಡಾ ಹಗರಣ ಸಿದ್ದರಾಮಯ್ಯನವರ ಪಾಲಿಗೆ ಅತಿ ದೊಡ್ಡ ಕಪ್ಪು ಚುಕ್ಕಿ ಅಂತ ಹೇಳಿ ಇದನ್ನು ಪರಿಗಣನೆ ಮಾಡಲಾಗ್ತಾ ಇತ್ತು, ಅಂದಾಜು ಕೂಡ ಮಾಡಿದ್ರು. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ಒಂದು ರಿಲೀಫ್ ಸಿಕ್ಕಿರುವಂಥದ್ದು. ಹಾಗಾದರೆ ಇದರಿಂದಾಗಿ ಪೊಲಿಟಿಕಲ್ ಆಗಿ ಸಿದ್ದರಾಮಯ್ಯವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ? ಒಂದು ಕಡೆ ಕಾನೂನಾತ್ಮಕ ಹೋರಾಟ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಈ ಪೊಲಿಟಿಕಲ್ ಯಾಂಗಲ್ ಏನು, ಸಿದ್ದರಾಮಯ್ಯವ್ರಿಗೆ ಪೊಲಿಟಿಕಲಿ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ರಿಲೀಫ್? ಕೇಸ್ ಆರಂಭದಲ್ಲಿ ಕೊಂಚ ಕುಗ್ಗಿದ್ರು ಸಿದ್ದರಾಮಯ್ಯನವರು. ಅಕ್ರಮ ಬೆಳಕಿಗೆ ಬರ್ತಿದ್ದಂತೆ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬರುತ್ತೆ. ಈ ಸಂದರ್ಭದಲ್ಲಿ ಕೆಲ ಹಿರಿಯ ನಾಯಕರು ಜಾಣ ಮೌನಕ್ಕೆ ಶರಣಾಗಿದ್ರು. ಇತ್ತ ತನಿಖೆ ಸಿಬಿಐಗೆ ವಹಿಸಬೇಕು ಬೇಡವಾ ಅನ್ನುವ ಚರ್ಚೆ ನಡೀತಾ ಇತ್ತು. ತೀರ್ಪು ಬರ್ತಿದ್ದಂತೆ ಸಿಎಂ ಪರವಾಗಿ ಬ್ಯಾಟಿಂಗ್ ಶುರು ಮಾಡಿದ್ರು. ಸಿಎಂ ಪರ ಬ್ಯಾಟ್ ಬೀಸಿದ್ದ ಆಪ್ತರು, ಹಿರಿಯ ನಾಯಕರು. ಈಗ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅನ್ನುವ ಘೋಷಣೆ ಮೊಳಗ್ತಾ ಇದೆ. ನೋಡಿ, ಮೂಡಾ ಕೇಸ್ ಆರಂಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಂದಿಷ್ಟು ಸ್ಟ್ರಗಲ್ ಆದರು ಅಂತ, ಸೆಟ್ ಬ್ಯಾಕ್ ಆಯಿತು ಸಿದ್ದರಾಮಯ್ಯನವ್ರಿಗೆ. ಕಾರಣ ಏನಪ್ಪ ಅಂತೇಳಿ ವೈಯಕ್ತಿಕವಾಗಿ ಆರೋಪ ಬಂದಿದ್ದು, ಭ್ರಷ್ಟಾಚಾರದ ಆರೋಪ, ಅಕ್ರಮದ ಆರೋಪ ವೈಯಕ್ತಿಕವಾಗಿ ಬಂದಿತ್ತು ಸಿದ್ದರಾಮಯ್ಯವ್ರ ಮೇಲೆ. ಹೀಗಾಗಿ ಒಂದಿಷ್ಟು ಯೋಚನೆ ಮಾಡ್ತಾ ಇದ್ರು, ಒಂದು ರೀತಿಯಾಗಿ ವಿಚಲಿತರಾಗಿದ್ದರು. ಬಟ್ ಯಾವಾಗ ಕೋರ್ಟಲ್ಲಿ ಸಿಬಿಐಗೆ ಈ ಕೇಸ್ ಕೊಡೋದು ಬೇಡ ಅಂತ ಹೇಳಿದ್ರಲ್ವಾ, ಅಲ್ಲಿ ಒಂದು ರಿಲೀಫ್ ಸಿಕ್ತು. ನಿನ್ನೆ ಲೋಕಾಯುಕ್ತ ಲೆಟರಿಂದಾಗಿ ಮತ್ತೊಂದು ರಿಲೀಫ್ ಸಿಕ್ಕಿರುವಂಥದ್ದು, ಸಿದ್ದರಾಮಯ್ಯವ್ರಿಗೆ ಆಲ್ಮೋಸ್ಟ್ ಕ್ಲೀನ್ ಚಿಟ್ ಇರುವಂಥದ್ದು. ಈಗ ಸಿದ್ದರಾಮಯ್ಯವ್ರಿಗೆ ಈ ಪ್ರಕರಣದಿಂದ ಆಲ್ಮೋಸ್ಟ್ ಮುಕ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಪೊಲಿಟಿಕಲಿ ಯಾಂಗಲ್ ಏನು, ಪೊಲಿಟಿಕಲಿ ಎಷ್ಟು ಸ್ಟ್ರಾಂಗ್ ಆದರು, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ ಬಂದಿರುವಂಥದ್ದು. ಹನುಮಂತ್, ಮುಖ್ಯವಾಗಿ ಈ ಕ್ಲೀನ್ ಚಿಟ್ಟಿಂದ, ಈ ರಿಲೀಫಿಂದ ಸಿದ್ದರಾಮಯ್ಯನವ್ರಿಗೆ ಪೊಲಿಟಿಕಲಿ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ? ಮಹೇಶ್, ಸಹಜವಾಗಿ ಮೂಡಾ ಪ್ರಕರಣ ಸಿದ್ದರಾಮಯ್ಯನವರು, ಅದರಲ್ಲೂ ಕೂಡ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಉಂಟು ಮಾಡುವಂತ ಮುಜುಗರ ಉಂಟು ಮಾಡಿತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಸಾಕಷ್ಟು ವಿಪಕ್ಷಗಳು ಪಟ್ಟಂ ನಡೆದಿತ್ತು, ಪಾದಯಾತ್ರೆಯನ್ನ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಸ್ವಪಕ್ಷ ನಾಯಕರಲ್ಲೇ ಮುಂದಿನ ನಾಯಕರು ಯಾರು ಅನ್ನೋಂತ ಒಂದಷ್ಟು ಗೊಂದಲಗಳು ಮೂಡಿತ್ತು. ಆ ಕಾರಣಕ್ಕಾಗಿನೇ ಸಿಎಂ ಬದಲಾವಣೆ ವಿಚಾರ, ಅಧಿಕಾರ ಅಂತೆ ಸೂತ್ರದ ವಿಚಾರ ಎಲ್ಲವೂ ಕೂಡ ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಯಾವಾಗ ಮೂಡಾ ಪ್ರಕರಣ ಸಿಬಿಐಗೆ ವಹಿಸುವಂತಹ ಅಗತ್ಯ ಇಲ್ಲ ಅನ್ನುವಂತ ತೀರ್ಪು ಹೊರಬಿತ್ತು, ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಎಲ್ಲರೂ ಕೂಡ ನಿಲ್ಲುವಂತದ್ದು. ಅವಾಗಿಂದಾನು ಕೂಡ ಹಿರಿಯ ಸಚಿವರೆಲ್ಲರೂ ಕೂಡ ಬಹಿರಂಗವಾಗಿ ಮುಂದಿನ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂತ ವಾದವನ್ನ ಮುಂದಿಡ್ತಾ ಇದ್ರು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆ ಕಾರಣಕ್ಕಾಗಿ ಒಂದಷ್ಟು ಪ್ರಬಲರಾಗಿದ್ರು. ಇದೀಗ ಲೋಕಾಯುಕ್ತವೂ ಕೂಡ ಕ್ಲೀನ್ ಚಿಟ್ ಕೊಡುವಂತ ಸಾಧ್ಯತೆಗಳಿದಾವೆ, ಆ ಲಕ್ಷಣಗಳು ಗೋಚರಿಸ್ತಾ ಇದಾವೆ. ಯಾಕಂದ್ರೆ ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಂತಹ ನೋಟಿಸ್ ನಲ್ಲಿ ಆ ರೀತಿಯ ಒಂದಷ್ಟು ಮುನ್ಸೂಚನೆಗಳು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕ್ಲೀನ್ ಚಿಟ್ ಅಧಿಕೃತವಾಗಿ ಕ್ಲೀನ್ ಚಿಟ್ ಸಿಕ್ಕ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತಷ್ಟು ಪ್ರಬಲ ಆಗ್ತಾರೆ. ಅದು ಪಕ್ಷದ ಮಟ್ಟದಲ್ಲಾಗಿರ್ಬೋದು, ಸರ್ಕಾರದ ಮಟ್ಟದಲ್ಲಾಗಿರ್ಬಹುದು. ಮುಂದಿನ ದಿನಗಳಲ್ಲಿ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಒಂದಷ್ಟು ಕಪ್ಪೆ ಚುಕ್ಕೆಗಳಿರುವಂತ ಇತ್ತು ಅನ್ನೋ ಕಾರಣ ಏನಿತ್ತು, ಆ ಕಾರಣಕ್ಕೆ ಎಲ್ಲವೂ ಕೂಡ ಫುಲ್ ಸ್ಟಾಪ್ ಇಟ್ಟಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಪ್ರಬಲರಾದಂತೆ ಕಾಣಿಸ್ತದೆ. ಮಹೇಶ್, ಧನ್ಯವಾದ ದುರ್ಗದ್ ತಮ್ಮೆಲ್ಲ ಮಾಹಿತಿಗಾಗಿ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇವತ್ತು ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಲೋಕಾಯುಕ್ತ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಂದ ಸೆಷನ್ಸ್ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ. ನಿನ್ನೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ನೀಡಿತ್ತು ಕಾಕಿ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇವತ್ತು ಅಧಿಕೃತವಾಗಿ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರೆ, ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದು ಮಧ್ಯಂತರ ವರದಿ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಒಂದು ನೋಟಿಸ್ ಕೊಟ್ಟಿತ್ತು. ನೋಡಿ, ಸಿದ್ದರಾಮಯ್ಯನವರ
ಪಾತ್ರದ ಬಗ್ಗೆ, ಪ್ರಭಾವದ ಬಗ್ಗೆ ಸಾಕ್ಷಿಗಳಿಲ್ಲ. ಹೀಗಾಗಿ ಕ್ಲೀನ್ ಚಿಟ್ ಅನ್ನುವ ರೀತಿಯಲ್ಲಿ ಬರೆದು, ಒಂದು ವೇಳೆ ಏನಾದರೂ ನಿಮ್ಮದು ಪ್ರಾಬ್ಲಮ್ ಇದ್ದರೆ, ಆಕ್ಷೇಪಣೆ ಇದ್ದರೆ 1 ವಾರದ ಒಳಗಾಗಿ ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿತ್ತು. ಆದರೆ ಇವತ್ತು ಕೋರ್ಟ್ಗೆ ಅಧಿಕೃತವಾಗಿ ವರದಿ ಸಲ್ಲಿಕೆ ಆಗುತ್ತಂತೆ.